ಈ ಕೊಳ್ಳೇಗಾಲದಲ್ಲಿ ಹೋಟೆಲ್ ತಿಮ್ಮಪ್ಪ ಶೆಟ್ಟಿ ಅಂತ ಚೆನ್ನಾಗಿದೆ ಅಂತ ಹೋಟೆಲ್. ಏನು ಸ್ವಾಮಿ ನಾನ್ ವೆಜ್ ಇಟ್ಟಂಗೆ ಇಟ್ಬಿಟ್ಟವ್ರೆ, ಏನು ಕತೆ? ಗೈಸ್ ಫೈನಲಿ ಮುಡಿ ಟಿಕೆಟು ತೊಗೊಂಡಾಯ್ತು ಎಲ್ಲ ಹೋಗ್ತಾ ಇರ್ತೀವಿ. ದಾನಿಗಳಾದ ಹೇಮಂತ್ ಕುಮಾರ್ಗೆ ಜೈ ಅನ್ಬಿಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಬೆಳಗ್ಗೆ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಗಲೇ ನಾವು ಕೊಳ್ಳೇಗಾಲದ ಹತ್ರ ಇದ್ದೀವಿ, ನಾನು ನನ್ನ ಫ್ರೆಂಡ್ಸು. ಆಗಲೇ ನಾನು ಬಿಟ್ಬಿಟ್ಟು ಹೋಯ್ತಾ ಇದ್ದಾರಲ್ಲ ನೋಡಿ ಅಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಒಳ್ಳೆ ವೆದರ್ ಇದೆ. ಬೆಟ್ಟಕ್ಕೆ ಹೋಗಿ ಮುಡಿ ಕೊಟ್ಟು ಆ ಕಡೆಯಿಂದ ಬೋಡಿಯಾಗಿ ಹೋಗ್ತೀನಿ ಗಾಯ್ಸ್. ಬೋಡಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಯಾಕ್ರಿ ಸ್ವಾಮಿ ನಾನು ಈ ಕುಂಟನ್ನ ಹಿಂಗೆ ಓಡಿಸ್ಕೊ ಬರ್ತೀರಲ್ಲ? ಕುಂಟಕಾಲಲ್ಲಿ ಹೆಂಗ್ ಓಡ್ಬತ್ತೀಯ ಅಂತ ಇದಿರಲ್ಲ, ಹೆಂಗಿದ್ರು ಓಡ್ ಬರ್ಬೇಕಲ್ವಾ, ಅಭ್ಯಾಸ ಆಗ್ಬೇಕು ನಿನ್ಗೆ. ಫಿಟ್ನೆಸ್ ಅದಕ್ಕೆ ಫಿಟ್ನೆಸ್ ಮಾಡ್ಕೊಳ್ಳಿ ಅಂತ ಈಗಿಂದಾನೆ ಓಡಿಸ್ತಾವ್ರೆ. ಇವತ್ತಿಂದಾನೆ ಇಲ್ಲಿಂದ ನೀನು ಜಾಕಿಂಗು ಫಾಲೋ ಮಾಡಿ. ನಿಮ್ಮಂತವ್ರು ಇರ್ಬೇಕಂದ್ರಪ್ಪ. ನಡ್ಕೊಂಡ್ ಬರ್ತಾರೆ ನಮ್ಮ ಯಶು ಅವರು. ಅದಕ್ಕೆ ಸಪೋರ್ಟ್ ಮಾಡಿ, ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ರಿ. ಅದೇ ಎಲ್ಲಾನು ಮಾಡಿ. ಈ ಕೊಳ್ಳೇಗಾಲದಲ್ಲಿ ಹೋಟೆಲ್ ತಿಮ್ಮಪ್ಪ ಶೆಟ್ಟಿ ಅಂತ ಚೆನ್ನಾಗಿದೆ ಅಂತೆ ಹೋಟೆಲ್ಲು. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೇ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ತಿಂಡಿಗೆ. ಎಲ್ಲಪ್ಪ HDFC ಬ್ಯಾಂಕ್ ಪಕ್ಕ ಅಂದರು. ಅಲ್ಲೇ ಹಾಕಿ ಲೆಫ್ಟ್ಗೆ, ಇಲ್ಲೇ ಐತಲ್ಲ ಹೋಟೆಲ್ ತಿಮ್ಮಪ್ಪ ಶೆಟ್ಟಿ. ಕೈಸ್ ಇನ್ನೂ ಓಪನೇ ಆಗಿಲ್ಲ ಅಣ್ಣ. ಓಪನ್ ಇಲ್ವಾ? ಹಾಂ. ಎಲ್ಲಪ್ಪ ನಿಮ್ಮ ಶೆಟ್ರು ಇಲ್ರಿ. ನೀನ್ ಕರ್ಕೊ ಹೋಗೋದು, ಇವ್ರು ಕರ್ಕೊ ಹೋಗೋದು ಎಲ್ಲ ಇಂಥವೇ. ನನ್ನ ಮೇಲೆ ಹಣೆ ಇಟ್ಟು ನೀವು ತಾವುಗಳು ಮಾಡಿದ್ರಲ್ಲಪ್ಪ ಹಾಸನಲ್ಲಿ ಅವ್ನು ಖಾಲಿ ಆಗೋಗಿತ್ತು. ನಾವೇನು ಮಾಡುವ? ಅದ್ ಯಾರಣ್ಣ ಬರ ಎಲ್ಲ ರೀಲ್ಸಲ್ಲಿ ನೋಡ್ಬಿಡೋದು, ಬಂದಿಲ್ಲಿ ನಮ್ಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಡೋದು ಕತೆನ. ಯಾವ ಇವೆಲ್ಲ ಗೈಸ್ ಒಳಗೆಲ್ಲ ರೆಡಿ ಮಾಡ್ತಿದ್ದಾರೆ, ಬಟ್ ಇನ್ನೂ ಓಪನ್ ಇಲ್ಲ. ಅಣ್ಣ ಅಕ್ಕ ಓಪನ್ ಇಲ್ವಾ ಹೋಟ್ಲು? ಸ್ನಾನ ಮಾಡ್ತಾವ್ರಾ? Emotional damage. ಒಂದು 5 ನಿಮಿಷ ಅಂತೆ ಗೈಸ್. 5 ನಿಮಿಷ ಸ್ನಾನ ಮಾಡ್ತಿದ್ದಾರೆ ಅಂತ ಅಂದರು. ಹಲೋ ಸ್ವಾಮಿಗಳೇ, 5 ನಿಮಿಷ ಸ್ನಾನ ಮಾಡ್ತಾವ್ರಂತೆ. ಏನು ಸ್ವಾಮಿ ನಾನ್ ವೆಜ್ ಇಟ್ಟಂಗೆ ಇಟ್ಬಿಟ್ಟವ್ರೆ, ಏನು ಕತೆ? ವೆಜ್ಜೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲ ಕೇಳಿದೆ ಅದ್ರ ಅಲ್ಲ, ಅದನ್ನ ಸುಮ್ಮನೆ ಏನು ಬಿಟ್ರೆ ಎಲ್ಲ ಹೊಡೆಯಂಗೆ ಬರ್ತಿರಲ್ಲ ಸ್ವಾಮಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಅಯ್ಯೋ ಏನ ಇಡ್ಲಿ ಚಟ್ನಿ ಚೆನ್ನಾಗೈತೆ. ಆಯ್ತಣ್ಣ, ಆಯ್ತಣ್ಣ ಅದಕ್ಕೆ ಭಯ. ಸಿಗ್ತೀವಿ ಗೈಸ್, ಇನ್ನೊಂಬಿಡಲಿದ್ದೀವಿ ಈಗ. ಹಾಂ, ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2 ಅವರ್ ಗೈಸ್ ಇರಲ್ಲ ಕೂದಲು. ಅದಕ್ಕೆ ಎಲ್ಲರೂ ಬಿಫೋರ್ ಆಫ್ಟರ್ ಅಂತ ಫೋಟೋ ತಗೊಳಕ್ಕೆ ಮಾಡ್ತಾರೆ. ಅಲ್ಲ ಕೂದಿದ್ದ ಹೆಂಗ್ ಸಪೋರ್ಟ್ ಮಾಡಿದ್ರಿ, ಕೂದ್ ಇಲ್ದೇ ಟೈಮು ಸಪೋರ್ಟ್ ಮಾಡಿ ಅಂತ ಕೇಳ್ಕೊ. ಗಾಬರಿ ಬಿದ್ದವ್ರು ಅದಕ್ಕೆ. ಗೈಸ್ ಈಗ ತಾನೇ ತಿಂಡಿ ತಿನ್ಕೊ ಬಂದ್ವಿ, ಎಲ್ಲ ಚೆನ್ನಾಗಿತ್ತು. ತಿಮ್ಮಯ್ಯ ಶೆಟ್ಟಿ ಹೋಟ್ಲು ಚೆನ್ನಾಗಿತ್ತಲ್ಲ ಬ್ರಾ? ಚೆನ್ನಾಗಿತ್ತು. ಕೊಳ್ಳೇಗಾಲಕ್ಕೆ ಬಂದ್ರೆ ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ ಗೈಸ್. ಚೆನ್ನಾಗೈತೆ, ಹೈಪ್ಗಳೇನಿಲ್ಲ, ಚೆನ್ನಾಗಿದೆ. ತಿಂಡಿ ಚೆನ್ನಾಗೈತೆ. ಹೈಪ್ ಅಂತ ಏನಿಲ್ಲ, ಚೆನ್ನಾಗಿದೆ. ಒಂದು ಸ್ವಲ್ಪ ರೈಸ್ಗೊಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಉಪ್ಪಿತ್ತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ದೋಸೆ ಐಟಮು, ಇಡ್ಲಿ ಐಟಮ್ ಎಲ್ಲ ಚೆನ್ನಾಗೈತೆ, ಮಸ್ತ್ ಇದೆ. ಎಲ್ಲ ಚಟ್ನಿ ಎಲ್ಲ ಚೆನ್ನಾಗಿದೆ. ಅದು ಹೆಂಗಾಯ್ತು ಏನೋ ಗೈಸ್ ಚೆನ್ನಾಗಿದೆ ಹೋಟೆಲ್. ಅವ್ರೇನು ಪ್ರಮೋಷನ್ಗೆ ಏನು ಕೊಡ್ತಿಲ್ಲ, ನಾವು ತಿಂದ್ಬಿಟ್ಟು ನಮ್ದೇನು ರೆಸ್ಪಾನ್ಸ್ ಇದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಹೌದೌದು, ಇದು ಯಾವುದೇ ಪ್ರೈಡ್ ಪ್ರಮೋಷನ್ ಯಾವುದೂ ರೀತಿ ಏನೂ ಇಲ್ಲ. ಹಿಂಗೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಹಂಗೆ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಇವರೇ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಬಂದಿರೋದು. ಕಷ್ಟಪಟ್ಟು ಆಯ್ತಣ್ಣ, ನಿನ್ನೆ ಜೈ.
ನೀನೇ ಕರ್ಕೊಂಡ್ ಬಿಲ್ಡಪ್ ಕೊಡ್ತಾ ಇದ್ಯಾ. A few moments later. ಗೈಸ್ ಫೈನಲಿ ತಾಳ್ಬೆಟ್ಟದ ಹತ್ರ ಬಂದೇ ಬಿಟ್ವಿ. ಹೋಗಿದ್ದೆ ಗೊತ್ತಾಗಿಲ್ಲ ಟೈಮು ಎಷ್ಟು ಬೇಗ ಹೋಯ್ತು. ಆರಾಮಾಗಿ ಬಂದ್ಬಿಟ್ವಿ ನೋಡಿ. ತಾಳ್ಬೆಟ್ಟ ಜನ ಹೆವಿ ರಶ್ ಇದ್ದಾರೆ. ಫೈನಲಿ ಧೂಪ ಎಲ್ಲ ಹಾಕಿ ಹೊರಟಿದ್ದೀವಿ. ಈಗ ಇನ್ನೇನಿದ್ರು ಇನ್ನೊಂದು ಅರ್ಧ ಗಂಟೆಗೆ ಸಿಕ್ಕಿದ್ಲು ಡಾಮಾರ್ ಮಾದಪ್ಪನ ಗಂಟಾಗುತ್ತಲ್ಲ, ಡಾಮಾರ್ ಆಗೋಗುತ್ತೆ ಗೈಸ್. ಹಾಂ, ಮಾದಪ್ಪನ ಪಾದಕ್ಕೆ ಅರ್ಪಿಸ್ತಾ ಇದೀವಿ. ಸಾರಿ, ಇನ್ನು 10 ಗಂಟೆ ಆದರೂ ಇನ್ನೂ ಆಗೈತೆ ಗೈಸ್. ಫೈನಲಿ ಮುಡಿ ಟಿಕೆಟು ತೊಗೊಂಡಾಯ್ತು. ಎಲ್ಲ ನಿಂತವ್ರೆ ನನಗೋಸ್ಕರ ಬೀಳ್ಕೊಡುಗೆ ಕೊಡೋಕ್ಕೆ, ಕೂದಲಿಗೆ ಕೊಡೋಕ್ಕೆ ಕಾಯ್ತಾವ್ರೆ ಗೈಸ್. ಅಲ್ಲಪ್ಪ, ಎಲ್ಲ ಒಳ್ಳೇದು ಮಾಡಪ್ಪ, ನನ್ನ ಮಗಳಿಗೆ ಒಳ್ಳೇದು ಮಾಡಪ್ಪ ಸಾಕು. ಹಾಂ 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 ಇಲ್ಲ ಆಯ್ತಾ. ಚಳಿ ಹಾಕೊಂಡು ನಿಗ್ತಾ ಇದೀನಿ. ಹೆಂಗೈತೆ ಚಳಿ ಅಂತ ಫುಲ್ ಹ್ಯಾಪಿ ನೋಡಿ. ಎಲ್ಲ ತೊಟ್ಟಿಸ್ಕೊಂಡು ನಿಂತವರು. ಗೊಬ್ಬರ ಚೆನ್ನಾಗಿ ಇವರು ಯಾಕಿಲ್ಲ. ಹೆಂಗೆ ಕಾಣಿಸ್ತಿದ್ದೀರಾ? ಚೈನೀಸ್ ಅವ್ರ ಮುಂದೆ ಗಡ್ಡ ಕೂತಿರ್ತಾರಲ್ಲ, ಹಂಗಿದ್ದೀವಿ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. 500 ರೂಪಾಯಿ ಟಿಕೆಟು ಹೇಮಂತ್ ಅವ್ರು ಕೊಡಿಸಿದ್ರು. ಸೊ ಅದರಿಂದ ಹೋಗ್ತಾ ಇದ್ದೀವಿ. ದಾನಿಗಳಾದ ಹೇಮಂತ್ ಕುಮಾರ್ಗೆ ಜೈ ಅನ್ಬಿಡಿ. ಸುಮಾನ ನಿಮಗೆ 500 ರೂಪಾಯಿ ಕೇಳ್ಕೊಂಡ್ ಏಟು. 500 ರೂಪಾಯಿ ಹಾಕಿಟ್ಕೊಂಡು ಏಟಂತೆ. ಗೈಸ್ ದರ್ಶನ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಇನ್ನೇನಿದ್ರು ಎಂಜಾಯ್ ಮುಗಿಸ್ಕೊಂಡು ಕನಕ್ಪುರ ಜೂಟ್ ಅಲ್ಲಿ ತೋರಿಸ್ಬಿಡು ಅವ್ರನ್ನೂ ತೋರಿಸು. ಇವ್ರನ್ನ ಅಲ್ಲಿ ಪ್ರದೀಪ್ ಇಲ್ಲಿ ನಾನು ತೋರಿಸಿದ್ನಲ್ಲ. ಮಗಳನ್ನ ಬೇಗ ನೋಡ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಬೇಗ ಆಸಕ್ತಿ ಜಾಸ್ತಿ ಆಗ್ಬಿಟ್ಟೈತೆ. ಮಗನಿಲ್ಲ ಸರ್, ಮಗಳು ನಮಗೆಲ್ಲ ಗೊತ್ತಾಗೋಯ್ತು. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗೈಸ್, ಸಿ ಯು, ಟಾಟಾ, ಬಾಯ್ ಗೈಸ್.